ಹಾಯ್ ಫ್ರೆಂಡ್ಸ್, ಆರ್ ಡಿ ಕೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ದೊಡ್ಡಿ ಪತ್ರೆ ಚಟ್ನಿ ಮಾಡೋಣ ಬನ್ನಿ. ಇದನ್ನು ಯಾವ ಥರ ಮಾಡೋದು ಏನು ಅಂತ. ಈ ದೊಡ್ಡಿ ಪತ್ರೆನ ಫಸ್ಟು ಕಿತ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಮನೆ ಹತ್ರನೇ ಗಿಡ ಬೆಳೆಸ್ಕೊಂಡ್ರೆ ಈ ಥರ ಎಲ್ಲ ಅನುಕೂಲ ಆಗುತ್ತೆ. ಇದನ್ನು ಆಲ್ಮೋಸ್ಟ್ ಕೆಮ್ಮಿಗೆ, ಅಲರ್ಜಿಗೆ ಯೂಸ್ ಮಾಡ್ತಾರೆ. ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ದೊಡ್ಡಿ ಪತ್ರೆ ಎಲ್ಲನೂ ಕಿತ್ಕೊಂಡು ಫಸ್ಟು ಪಾತ್ರೆಗೆ ಹಾಕ್ಕೊಂಡು ನೀರಲ್ಲಿ ತೊಳ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಧೂಳೆಲ್ಲ ಇರುತ್ತಲ್ವ ಅದರಿಂದ. ದೊಡ್ಡಿ ಪತ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಲರ್ಜಿಗಂತೂ ಏಳು ಮಾಡಿಸಿದ್ದು ಅಂತಲೇ ಹೇಳ್ಬೋದು, ಕೆಮ್ಮು ಕಫಕ್ಕೂ ಕೂಡ. ಈಗ ಅದನ್ನು ಮಾಡೋದು ಹೇಗೆ ಅಂದರೆ, ದೊಡ್ಡಿ ಪತ್ರೆ ಎಲೆಗಳು, ಒಣಮೆಣ್ಸೆ ಹಣ್ಣು, ಕಡಲೆ, ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನ ತೊಗೊಳ್ಳಿ. ದೊಡ್ಡಿ ಪತ್ರೆನ ಎಲೆಗಳನ್ನ ಚೆನ್ನಾಗಿ ಉರಿಬೇಕು. ಅದಕ್ಕೆ ನೀರು, ಎಣ್ಣೆ ಏನನ್ನೂ ಹಾಕಬಾರ್ದು. ಹಾಗೆ ಬಾಣಲಿಲಿ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ ಅದೇನೆ. ನೋಡಿ ಅದು ಯಾವ ಥರ ಆಗ್ತಾಯಿದೆ ಅಂತ. ಈ ಕಫ ಬಂದಾಗ ವೀಳ್ಯದೆಲೆ ಮತ್ತು ದೊಡ್ಡಿ ಪತ್ರೆ ಎರಡನ್ನೂ ಮಿಕ್ಸ್ ಮಾಡಿ ಕುಡಿಸ್ತಾರೆ. ಇದು ನೋಡಿ, ದೊಡ್ಡಿ ಪತ್ರೆ ಅದೇ ನೀರು ಬಿಡುತ್ತೆ. ಇದು ನೀರು ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಆವಾಗ ಹಸಿ ವಾಸನೆ ಅಂದರೆ ಅದು ದೊಡ್ಡಿ ಪತ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ, ಚೆನ್ನಾಗಿಯೂ ಇರುತ್ತೆ. ನೋಡಿ ದೊಡ್ಡಿ ಪತ್ರೆ ಎಷ್ಟು ತೊಗೊಂಡಿದೆ, ಎಷ್ಟಾಯಿತು ಅಂತ. ನೀವು ಇನ್ನೂ ಸ್ವಲ್ಪ ದೊಡ್ಡಿ ಪತ್ರೆನ ಹಾಕ್ಕೋಬೋದು ಚಟ್ನಿಗೆ. ಅದರದ್ದೇ ಗೊಜ್ಜು ಮಾಡ್ತಾರಲ್ವ, ಆಗ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮಟ್ಟಿಗೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಗ್ರೇವಿ ಮಾಡಿದಾಗ, ನೆಕ್ಸ್ಟು ಇದ್ರ ತಂಬುಳಿ ಮಾಡಿದಾಗ ಜಾಸ್ತಿ ಆಗ್ತಾಗ ಇದ್ರದ್ದು ವೀಡಿಯೋನ ಮಾಡ್ಕೊತೀನಿ. ಇವಾಗ ಇದು ಫ್ರೈ ಆಗಿದೆ ನೋಡಿ, ಈ ಥರ ಆಗಿದೆ. ದೊಡ್ಡಿ ಪತ್ರೆ ಎಲೆಯಲ್ಲಿ ಬಜ್ಜಿ ಕೂಡ ಮಾಡ್ಬೋದು. ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ಹುರ್ಕೊಳ್ಳೋ ಟೈಮಲ್ಲೇ ಇದಕ್ಕೆ ತೆಂಗಿನಕಾಯಿ, ಮೆಣಸೆಹಣ್ಣು, ಕಡಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ತೆಂಗಿನಕಾಯಿ ಆಗಿರೋದ್ರಿಂದ ಚಟ್ನಿ ಕೆಡಬಾರ್ದಲ್ವ, ಅದಕ್ಕೋಸ್ಕರ ಈ ಥರ ಹುರ್ಕೊಬೇಕು. ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಿದ್ದೀನಿ, ಅಲ್ಲಿ ಬೆಳ್ಳುಳ್ಳಿ ತೋರಿಸಿರಲಿಲ್ಲ. ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಈ ಹುರಿದಿರೋದ್ರಿಂದ ಚಟ್ನಿ ಬೇಗ ಕೆಡೋದಿಲ್ಲ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಗೋಲಿ ಗಾತ್ರದ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಪುನಃ ಆ್ಯಡ್ ಮಾಡ್ಕೊಳ್ಳಿ. ಖಾರನೂ ಅಷ್ಟೇ, ಒಣಮೆಣ್ಸೆಹಣ್ಣು ನಿಮ್ಮ ಖಾರಕ್ಕೆ ತಕ್ಕಗೆ ಹಾಕ್ಕೊಳ್ಳಿ. ಖಾರ, ಹುಳಿ ಎಲ್ಲ ದೊಡ್ಡಿ ಪತ್ರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಟ್ನಿ ರುಬ್ಕೊಂಬರೋಣ ಬನ್ನಿ. ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಚಟ್ನಿ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ತುಂಬ ಹಾಗೆ ರುಚಿನೂ ಕೂಡ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಮೇಲೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ನಾನು ಸಿಲ್ವರದ್ದು ಸೌಟಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿ ಕೊಡುತ್ತೆ ಸೌಟಲ್ಲೆಲ್ಲ ಮಾಡಿದ್ರೆ. ಅದಕ್ಕೆ ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ಚಟ್ನಿ ತಿಂದು ಬೋರ್ ಆಗಿದ್ದರೆ ಈ ಥರ ದೊಡ್ಡಿ ಪತ್ರೆ ಚಟ್ನಿನ ಮಾಡ್ಕೊಂಡು ತಿನ್ನಿ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳು ಕಫ ಅದಕ್ಕೆಲ್ಲ ಕಡಿಮೆ ಆಗುತ್ತೆ. ಮಕ್ಳಿಗೆ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವ ಚಟ್ನಿ ಅಂತಲೇ ಗೊತ್ತಾಗೋದಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ದೋಸೆ ಅಥವಾ ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವತ್ತು ನಾನು ಇಡ್ಲಿ ಆ್ಯಂಡ್ ದೋಸೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಆರ್ ಡಿ ಕೆ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.